ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಧರ್ಮಗಿರಿ ಎಂದು ಪ್ರಸಿದ್ಧವಾದ ಬೆಳ್ಳೂರು ಪಟ್ಟಣದಲ್ಲಿ ಭಗವಾನ್ ಶ್ರೀ 1008 ಮಹಾವೀರ ಸ್ವಾಮಿ ಪ್ರತಿಮೆಯ 50ನೇ ವರ್ಷದ ಪ್ರತಿಷ್ಠಾನ ಸುವರ್ಣ ಮಹೋತ್ಸವ ಮತ್ತು 2624ನೇ ಮಹಾವೀರ ಜನ್ಮ ಜಯಂತಿ ಮಹೋತ್ಸವ ಮತ್ತು ಚಲನಚಿತ್ರ ನಿರ್ದೇಶಕ ಎ ನಾಗಾತಿಹಳ್ಳಿ ಚಂದ್ರಶೇಖರ್ ಅವರಿಗೆ 2624ನೇ ಮಹಾವೀರ ಜಯಂತಿ ಮಹಾವೀರ ಶಾಂತಿ ಪ್ರಶಸ್ತಿ ಪ್ರದಾನ ಸಮಾರಂಭ ಬೆಳ್ಳೂರಿನ ವಿಮಲನಾಥ ಸ್ವಾಮಿ ಜಿನ ಮಂದಿರದಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯಿತು. ನಾಗತಿಹಳ್ಳಿ ಚಂದ್ರಶೇಖರ್ ಅವರಿಗೆ 2624ನೇ ಮಹಾವೀರ ಜಯಂತಿ ಮಹಾವೀರ ಶಾಂತಿ ಪ್ರಶಸ್ತಿಯನ್ನ ಶ್ರೀ ಭಾನುಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯ ವಾರ್ಯ ಸ್ವಾಮೀಜಿ ಮತ್ತು ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಭಟ್ಟಾಚಾರ್ಯ ವಾರ್ಯ ಸ್ವಾಮೀಜಿ ಅವರು ಪ್ರದಾನ ಮಾಡಿದ್ದಾರೆ. ತದನಂತರ ಖ್ಯಾತ ಚಲನಚಿತ್ರ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ನರಸಿಂಹರಾಜಪುರದ ಸಿಂಹನಗದ್ದೆ ಜೈನ ಮಠದ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಭಟ್ಟಾಚಾರ್ಯ ವಾರ್ಯ ಸ್ವಾಮೀಜಿ ಅವರು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ್ದಾರೆ. 1975ರ ಜೈನ ಸಂಘದ ಪದಾಧಿಕಾರಿಗಳಿಗೆ ಅಕ್ಕಯ್ಯಮ್ಮ ಅವರ ಸ್ಮರಣಾರ್ಥವಾಗಿ ನೀಡಿರುವ 1975ರಲ್ಲಿ ಸ್ಥಾಪನೆಯಾದ 1008 ಶ್ರೀ ಮಹಾವೀರ ಸ್ವಾಮಿಯ ಜಿನಬಿಂಬ ದಾನಿಗಳ ವಜ್ರ ಮಾಲಮ್ಮನವರ ಕುಟುಂಬದವರಿಗೆ ಸನ್ಮಾನ, ವಿದ್ಯಾರ್ಥಿಗಳಿಗೆ ಜೈನ್ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಈ ಸಮಾರಂಭದಲ್ಲಿ ಚುಂಚಶ್ರೀ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ರತ್ನರಾಜ್, ಕರ್ನಾಟಕ ಜೈನ ಅಸೋಸಿಯೇಷನ್ ಅಧ್ಯಕ್ಷ ಜಿತೇಂದ್ರ ಕುಮಾರ್, ಬೆಳ್ಳೂರಿನ ಶ್ರೀ ದಿಗಂಬರ ಜೈನ ಸಮಾಜದ ಅಧ್ಯಕ್ಷ ಪದ್ಮನಾಭ ಪಾಪಣ್ಣ, ಬೆಳ್ಳೂರು ಜೈನ ಯುವಕರ ಸಂಘದ ಅಧ್ಯಕ್ಷ ಬಿಆರ್ ರೋಹಿತ್, ಮಹಾವೀರ ಸಂಜಯ್, ಸುನಿಲ್ ಕುಮಾರ್, ನಾಗೇಶ್, ಸುನಿಲ್ ಸೇರಿದಂತೆ ಜಿನವಾಣಿ ಮಹಿಳಾ ಸಮಾಜದ ಎಲ್ಲಾ ಪದಾಧಿಕಾರಿಗಳು ಹಾಗೂ ದಡಕ, ಮಾಯಸಂದ್ರ ಹಾಗೂ ಬೆಳ್ಳೂರಿನ ಜೈನ ಸಮುದಾಯದವರು ಭಾಗವಹಿಸಿದ್ರು. ವರದಿ ಬಿಎಚ್ ರವಿ, ನಾಗಮಂಗಲ. ಸಾಗಿಸುವ ಕಲೆಯನ್ನ ಹೇಳಿಕೊಟ್ಟ ಕಲೆಗಾರ ಯಾರು ಅಂತಂದ್ರೆ ಅದು ನಮ್ಮ ತೀರ್ಥಂಕರರೇ. ಆದೀಶ್ವರ ಸ್ವಾಮಿಯಿಂದ ಹಿಡಿದು ಮಹಾವೀರ ಸ್ವಾಮಿಯವರೆಗೆ ನಮ್ಮ ಬದುಕುವ ಕಲೆಯನ್ನ ಹೇಳಿಕೊಟ್ಟಂತಹ ಕಲೆಗಾರ. ಆ ಕವಿ ಕಾಣದನ್ನ ಕಲೆಗಾರ, ಆ ಕಲೆಗಾರನೇ ನಮ್ಮ ತೀರ್ಥಂಕರರು, ನಮ್ಮ ಬದುಕನ್ನ ರೂಪಿಸಿದ ಕಲೆಗಾರ. ಈಗ ನೀವು ಹೇಳ್ತಿರಲ್ಲ, ನಾನು ರಾತ್ರಿ ಊಟ ಮಾಡೋದಿಲ್ಲ, ಇದು ತಿನ್ನಲ್ಲ, ಅದು ತಿನ್ನಲ್ಲ, ಮಡಿ ಮಾಡ್ತೀನಿ, ಮೈಗೆ ಮಾಡ್ತೀನಿ, ಸೋಸಿ ನೀರು ಕುಡಿತೀನಿ, ಹಾಗಿದ್ರೆ ಹೀಗಿರ್ತೀನಿ, ಹೀಗಿದ್ರೆ ಹಾಗಿರ್ತಿಲ್ಲ, ನೀವೇನು ರೂಲ್ಸ್ ಮಾಡ್ಕೊಂಡಿದ್ದೀರಲ್ಲ, ಇದನ್ನ ಹೇಳಿಕೊಟ್ಟವ್ರು ಯಾರು ಅನ್ಕೊಂಡಿದ್ದೀರಿ? ಇಂಗ್ಲಿಷ್ ಭಾಷೆಗೆ ಅಥವಾ ದೊಡ್ಡ ದೊಡ್ಡ ವಿದೇಶಿ ಭಾಷೆಗಳಲ್ಲಿ ಪ್ರಕಟವಾಗಿದ್ದರೆ ಇಂದಿನ ನೊಬೆಲ್ ಅನ್ನುವಂಥ ಪ್ರಶಸ್ತಿ ಎಂದೋ ಪಂಪನಂತವರಿಗೆ ಸಿಗ್ಬೇಕಾಗಿದೆ. ಅಂತ ಅದ್ಭುತವಾದ ಕವಿ, ಬಹಳ ದೊಡ್ಡ ಕವಿ ಪಂಪ, ನಾಡೋಜ ಪಂಪ. ಮನುಷ್ಯ ಜಾತಿ ತಾನುನ್ಯವಲಂ ಅಂತ ಹೇಳಿದ. ಕರ್ಣನ ಬಳಿಗೆ ಕುಂತಿ ಬಂದು ಪಾಂಡವರ ಕಡೆಗೆ ಬಾರಪ್ಪ ನಿನಗೆ ರಾಜ್ಯ ಕೊಡಿಸ್ತೀವಿ ಎಂದಾಗ ಅದನ್ನು ತಿರಸ್ಕರಿಸಿ ಕುಲಂ 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 ಅಲ್ತು ಛಲಂ ಕುಲಂ, ಅಭಿಮಾನ ಮುಂದೆ ಕುಲಂ, ಅಣ್ಣು ಮುಂದೆ ಕುಲಂ, ಸ್ವಾಭಿಮಾನ ಮುಂದೆ ಕುಲಂ ಅಂತ ಹೇಳ್ತಕ್ಕಂತಹ ಇವತ್ತಿನ ಏನು ಸಂವಿಧಾನ, ಸಮಾನತೆ, ದೊಡ್ಡ ದೊಡ್ಡ ಮಾತುಗಳು ಇವತ್ತು ಹೇಳ್ತಿದ್ದಾರೆ, ಇದನ್ನ 1000 ವರ್ಷದ ಹಿಂದೆ ನಮ್ಮ ಪಂಪ ಆಡಿದ್ದಾರೆ. ಇದು ನಾವು ತುಂಬಾ ಅಭಿಮಾನ ಕೊಡಬೇಕಾದಂತಹ ಸಂಗತಿ. ಈ ಥರದ ಒಂದು ವಿಚಾರಗಳಲ್ಲಿ ನಮ್ಮ ತರುಣರು ಗಮನ ಕೊಡಬೇಕು. ಗಮನ ಕೊಟ್ಟು ಆದಷ್ಟು ನಮ್ಮ ಹಿರಿಯರು ಏನು ಹೇಳಿದರು, ನಮ್ಮ ಪಂಚಶೀಲ ತತ್ವಗಳು ಏನು ಹೇಳಿದ್ದಾರೆ, ಸತ್ಯ ಇರ್ಬೋದು, ಅಸ್ಥೇಯ ಇರ್ಬೋದು, ಪರಿಗ್ರಹ ಇರ್ಬೋದು, ಈ ಎಲ್ಲ ಪಂಚಶೀಲ ಗುಣಗಳ ಬಗ್ಗೆ ಇರ್ತಕ್ಕಂಥವು ಎಷ್ಟು ಮಟ್ಟಿಗೆ ಇವತ್ತು ನಮ್ಮ ಸಮಾಜಕ್ಕೆ ಅವುಗಳ ಅವಶ್ಯಕತೆ ಇದೆ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು. ಈ ದೃಷ್ಟಿಯಲ್ಲಿ ನಾನು ಪ್ರತಿ ವರ್ಷ ಶ್ರವಣಬೆಳಗೊಳಕ್ಕೆ ಹೋಗ್ತಕ್ಕಂಥ ಅನೇಕ ಜೈನ ಯಾತ್ರಾರ್ಥಿಗಳನ್ನು, ಮುಂಬೈನಿಂದ ಒಂದು ಕುಟುಂಬ ಇದೆ, ಮುಂಬೈನಲ್ಲಿ ಬರಜಾತಿಯ ಕುಟುಂಬ, ಅವರು ಬಹಳ ದೊಡ್ಡ ಚಲನಚಿತ್ರ ನಿರ್ಮಾಪಕರು. 1947ರಿಂದ ಅವರು ಚಿತ್ರ ಮಾಡ್ತಾ ಇದ್ದಾರೆ. ರಾಜ್ಕುಮಾರ್ ಬರಜಾತಿಯ, ಸೂರಜ್ ಬರಜಾತಿಯ.